ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತ್ರಿವೇಣಿ. ಮಂಡೇ ಮಾರ್ನಿಂಗ್ ಬೆಳಗಿಂದನೇ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಆದಮೇಲೆ ಒಂದೊಳ್ಳೆ ಬೂಸ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕಾಫಿ ಕುಡಿಯೋದಕ್ಕಿಂತ ತಿಂಡಿ ತಿಂದಾದಮೇಲೆ ಈ ಥರ ಬೂಸ್ಟೋ ಕಾಫಿನೋ ಟೀನೋ ಕುಡಿಯೋದ್ರಿಂದ ಎದೆ ಉರಿ ಅಥವಾ ಪಿತ್ತ ಈ ಥರ ಯಾವುದೇ ಸಮಸ್ಯೆನೂ ಆಗೋದಿಲ್ಲ. ಕೆಲವರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ. ಅವರು ಅರ್ಲಿ ಮಾರ್ನಿಂಗ್ ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಆ ಟೈಮಲ್ಲೆಲ್ಲ ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸೇರೋದಿಲ್ಲ. ಅಂಥವರು ಟೀ ಕಾಫಿ ಕುಡಿಯುವಾಗ ಒಂದೆರಡು ಬಿಸ್ಕೆಟು ಅಥವಾ ಬ್ರೆಡ್ಡು ಅಥವಾ ಟೋಸ್ಟು ಈ ಥರದ್ದು ಏನಾದರೂ ತಿಂದುಬಿಟ್ಟು ಟೀ ಕಾಫಿ ಕುಡಿಯೋದ್ರಿಂದ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಇವತ್ತು ನಾನು ಮಧ್ಯಾಹ್ನ ಲಂಚ್ಗೋಸ್ಕರ ಸಿಂಪಲ್ ಆಗಿರುವಂಥ ಮೊಸರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊಸರನ್ನ ಮಾಡೋಕ್ಕೆ 2 ಕಪ್ಪು ಅಕ್ಕಿನ ತಗೊಂಡಿದ್ದೀನಿ. ಈ ಅನ್ನ ಮಾಡುವಾಗ ಸ್ವಲ್ಪ ಮೆತ್ತಗಿರಬೇಕು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ. ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು 5 ಕಪ್ನಾಗಷ್ಟು ನೀರು ಇಟ್ಟಿದ್ದೀನಿ. ಯಾವ ಕಪ್ಪಿಂದ ಅಕ್ಕಿನ ಅಳತೆ ಮಾಡಿರ್ತೀವೋ ಅದರಿಂದ 1ಕ್ಕೆ 2ರಂತೆ ನಾನು 2 ಕಪ್ ತೊಗೊಂಡಿರೋದ್ರಿಂದ ಒಂದು ಸ್ವಲ್ಪ ಅನ್ನ ಮೆತ್ತಗಾಗೋಕ್ಕೋಸ್ಕರ 5 ಕಪ್ಪು ನೀರು ಹಾಕ್ತಾಯಿದ್ದೀನಿ.
ಕುಕ್ಕರಲ್ಲಿ 2 ವಿಸಿಲು ಕೂಗಿದಾದ್ಮೇಲೆ ಅನ್ನನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ಹಾಗೆಯೇ ಕುಟ್ಟಿರುವಂಥ ಹಸಿ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ. 1 ಕಪ್ನಷ್ಟು ಹಾಲು ಕೂಡ ಹಾಕ್ತಾ ಇದ್ದೀನಿ. ಇದೆಲ್ಲನ ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ 1 ಕಪ್ನಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಥಿನ್ ಕನ್ಸಿಸ್ಟೆನ್ಸಿಯಾಗಿ ಇರಬೇಕು ಅಂದರೆ ಅದಕ್ಕೆ ಸ್ವಲ್ಪ ಹಾಲು ಕೂಡ ಸೇರಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಮೊದಲೇ ಅನ್ನಕ್ಕೆ ಉಪ್ಪು ಹಾಕಿರೋದ್ರಿಂದ ನೋಡಿಕೊಂಡು ಹಾಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ. ಈ ಪ್ಯಾನ್ಗೆ ನಾನು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಉದ್ದಿನಬೇಳೆ, ಕರಿಬೇವು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೇನೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ. ಈ ಒಗ್ಗರಣೆನ ಮೊಸರನ್ನದ ಮೇಲೆ ಹಾಕಿದರೆ ಒಂದು ಒಳ್ಳೆ ಒಗ್ಗರಣೆ ಮೊಸರನ್ನ ರೆಡಿ ಆಗುತ್ತೆ. ಈ ರೈಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಅದರೊಟ್ಟಿಗೆ ಒಂದು ಉಪ್ಪಿನಕಾಯಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಈ ಥರ ನೀವು ಮಾಡ್ಕೊಳ್ಳಿ, ತುಂಬ ಸಖತ್ತಾಗಿರುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ. ಬೇಸಿಗೆಯಲ್ಲಿ ಕರ್ಡ್ ರೈಸ್ ತಿನ್ನೋದ್ರಿಂದ ದೇಹ ಕೂಡ ತಂಪಾಗಿರುತ್ತೆ. ಇದರೊಟ್ಟಿಗೆ ನಾನು ಕರ್ಬೂಜ ಹಣ್ಣನ್ನು ಕೂಡ ತರಿಸಿದ್ದೆ. ಕರ್ಬೂಜ ಹಣ್ಣಿನ ಜ್ಯೂಸು ತುಂಬ ಒಳ್ಳೆಯದು. ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಕೂಡ ಹೆಚ್ಚಾಗುತ್ತೆ. ನಾನೀಗ ಇದರಲ್ಲಿರುವ ಬೀಜನೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಲ್ಪ್ಸ್ ಏನಿತ್ತಲ್ಲ ಅದನ್ನು ರಿಮೂವ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 2 ರಿಂದ 3 ಏಲಕ್ಕಿ ಮತ್ತು 1 ಕಪ್ಪು ಬೆಲ್ಲ, 1 ಕಪ್ಪು ಹಾಲನ್ನು ಸೇರಿಸ್ಕೊಂಡು ರುಬ್ಕೊಳ್ತಾ ಇದ್ದೀನಿ.
ನೀವು ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದರ ಕನ್ಸಿಸ್ಟೆನ್ಸಿ ಮೇಲೆ ಹಾಲು ಹಾಕೋಬಹುದು. ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಕುಡಿಯೋದ್ರಿಂದ ಒಂದು ಸಖತ್ತಾಗಿರೋ ಕರ್ಬೂಜ ಹಣ್ಣಿನ ಜ್ಯೂಸು ರೆಡಿ ಆಗೋಯ್ತು. ಇವತ್ತಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.